ಹಲೋ, ಗುಡ್ ಈವ್ನಿಂಗ್. ನಾನಿವತ್ತು ಬೆಳಿಗ್ಗೆ ಮಂಜೇಶ್ವರದ ಹಲಸು ಮಾಡೋಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ತುಂಬ ಖುಷಿಯಾಯಿತು. ಬೇರೆ ಥರದ ವೆರೈಟಿಯಾದ ಫುಡ್ ಹಾಗೂ ಹೂವಿನ ಸಸ್ಯಗಳು, ಹಲಸಿನ ಹಣ್ಣು ಮತ್ತು ಬೇರೆ ಬೇರೆ ಥರದ ವೆರೈಟಿಯಾದ ಪ್ರಾಡಕ್ಟ್ಗಳೆಲ್ಲ ಇದ್ದವು. ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ, ನೋಡೋಣ ಬನ್ನಿ. ನಿನ್ನೆ ಪ್ರಾರಂಭವಾದ ಈ ಹಲಸಿನ ಮಾವು ಮೇಳ ಇನ್ನು ನಾಳೆ ಕೂಡ ಇದೆ. ನಾಳೆ ಲಾಸ್ಟ್. ಸಾಧ್ಯವಾದರೆ ನೀವು ಕೂಡ ಇಲ್ಲಿಗೊಮ್ಮೆ ಭೇಟಿ ಕೊಡಿ. ಎಂಟ್ರೆನ್ಸ್ ಹತ್ರವೇ ಕತ್ತಿ ಚೂರಿ ಅಂತ ಒಂದು ಸ್ಟಾಲ್ ಇತ್ತು. ನಂತರ ಒಂದು ಸೈಡಲ್ಲಿ ಫ್ರೂಟ್ಸಿನ ಗಿಡಗಳು, ಇನ್ನೊಂದು ಸೈಡಲ್ಲಿ ಹೂವಿನ ಗಿಡಗಳು, ಹಾಗೂ ಒಳಗೆ ಹೋದಾಗೆ ತುಂಬ ಬೇರೆ ಬೇರೆ ಥರದ ವೆರೈಟಿಯಾದ ಸ್ಟಾಲ್ಗಳಿದ್ದವು. ಒಂದು ಸೈಡಲ್ಲಿ ಬೇಕರಿ ಐಟಮ್, ಮನೆಯಲ್ಲೇ ತಯಾರಿಸಿದಂತಹ ಮಾವಿನ ಹಣ್ಣಿನ ಹಾಗೂ ಹಲಸಿನ ಹಣ್ಣಿನಿಂದ ಮಾಡಿದ ಸ್ಪೆಷಲ್ ಐಟಮ್ ಎಲ್ಲ ಇತ್ತು. ಹಾಗೂ ಇಂಥ ಫ್ಯಾನ್ಸಿ ಐಟಮ್, ಯಾವುದು ನೋಡಬೇಕು ಯಾವುದು ಬಿಡಬೇಕು ಅಂತ ಆಗಲಿಲ್ಲ, ಅಷ್ಟು ಬೇರೆ ಬೇರೆ ಥರದ ವೆರೈಟಿಯಾದ ಒಂದೊಂದು ವಸ್ತುಗಳಿದ್ದವು. ನಾನು ಕೆಲವು ವಸ್ತುಗಳನ್ನು ಮಾತ್ರ ತಗೊಂಡು ಬಂದೆ. ನಾನು ಹೆಚ್ಚಾಗಿ ಸ್ವೀಟ್ ಐಟಮ್ ಎಲ್ಲ ಮನೆಯಲ್ಲೇ ನಾನು ಮಾಡ್ತಾ ಇದ್ದೇನೆ. ಸಾಂಬಾರು ಪೌಡರ್ ಹಾಗೂ ಮಸಾಲ ಪೌಡರ್, ಚಿಕನ್ ಮಸಾಲ ಪೌಡರ್, ಹಾಗೆ ಬೇರೆ ಬೇರೆ ಥರದ ಮಸಾಲ ಪೌಡರ್ಗಳಿದ್ದವು. ಎಲ್ಲ ಫ್ಯಾನ್ಸಿ ಹಪ್ಪಳ, ಸಂಡಿಗೆ, ಚಿಪ್ಸ್, ಒಂದು ಸೈಡಲ್ಲಿ ಜಿಲೇಬಿ, ಒಂದು ಸೈಡಲ್ಲಿ ಸೋಪು, ಇಲ್ಲಿ ಆಯುರ್ವೇದಿಕ್ ಸೋಪ್ ಇದ್ದು, ಹಾಗೂ ತರಕಾರಿ, ಬೀಜಗಳು. ನಾನು ಮಾವಿನ ಸಾಟ್ ತಗೊಂಡೆ. ನಾನು ಈ ಸಲ ಮಾಡಲಿಕ್ಕೆ ಸಿಗಲಿಲ್ಲ ನನಗೆ ಮಾವಿನ ಸಾಟ್, ಆದ ಕಾರಣ ನಾನು ಮಾವಿನ ಸಾಟ್ ತಗೊಂಡೆ. ತುಂಬ ಬಗೆಯ ಉಪ್ಪಿನಕಾಯಿಗಳಿದ್ದು ಇದರಲ್ಲಿ. ಎಲ್ಲಿ ನೋಡಿದರೂ ಮಾವಿನ ಮಿಡಿ ಉಪ್ಪಿನಕಾಯಿ ಇದ್ದು, ಹಾಗೂ ವೆರೈಟಿಯಾದ ಸಾಂಬಾರು ಪೌಡರ್, ಚಿಕನ್ ಮಸಾಲ ಪೌಡರ್, ಹಾಗೆ ಬೇರೆ ಬೇರೆ ರೀತಿಯ ಪೌಡರ್ಗಳಿದ್ದವು. ನಾನು ಬೆಳಿಗ್ಗೆ ಬೇಗ ಹೋದ ಕಾರಣ ಕೆಲವು ಸ್ಟಾಲ್ಗಳು ಓಪನ್ ಆಗಿರಲಿಲ್ಲ. ಮತ್ತು ಬಂದು ಒಂದೊಂದೇ ಓಪನ್ ಮಾಡ್ತಾ ಇದ್ದಾರೆ. ಟೈಮ್ ಹೋದಾಗೆ ಜನ ಬರ್ತಾ ಇದ್ದರು. ಇಲ್ಲೆಲ್ಲ ಫ್ಯಾನ್ಸಿ ಐಟಮ್, ಮಕ್ಕಳಿಗೆ ಬೇಕಾದಂತಹ ವಸ್ತುಗಳಿದ್ದು ಇಲ್ಲಿ ಫ್ಯಾನ್ಸಿ ಐಟಮ್. ಇಲ್ಲಿ ಹಲಸಿನ ಹಣ್ಣಿನಿಂದ ಮಾಡಿದ ಐಟಮ್ಗಳಿದ್ದು. ಇದು ಹಲಸಿನ ಹಣ್ಣಿನ ಜಾಕ್ ಫ್ರೂಟ್ ಐಸ್ ಕ್ರೀಮ್ ನಾನು ತಗೊಂಡೆ. ಇಲ್ಲಿ ಫ್ರೆಶ್ ಆಗಿ ಹಲಸಿನ ಹಣ್ಣಿನ ಹೋಳಿಗೆ ಮತ್ತು ಕಾಯಿ ಹೋಳಿಗೆ, ಅದರ ಪಾಯಸ, ಹಾಗೂ ಬೇರೆ ಬೇರೆ ಥರದ ಫ್ರೆಶ್ ಆದ ಕೆಲವು ಫುಡ್ಡನ್ನು ಮಾಡಿ ಕೊಡ್ತಿದ್ರು ಇಲ್ಲಿ. ಹಲಸಿನ ಹಣ್ಣಿನ ದೋಸೆ ಇದೆಲ್ಲ ಮಾಡಿ ಕೊಡ್ತಿದ್ರು. ಇಲ್ಲಿ ಉಲ್ಲನ್ನಿಂದ ಮಾಡಿದ ಫ್ರಾಕ್ಗಳಿದ್ದವು. ಇಲ್ಲಿ ಹಳೆಯ ಕಾಂಜೀವರಂ ಸಾರಿಯನ್ನು ತಗೊಳ್ತಾ ಇದ್ರು, ಅದರ ಜರಿಯನ್ನು. ಇಲ್ಲಿ ಚಂದದ ಸಾರಿಗಳಿದ್ದವು. ತುಂಬ ಖುಷಿ ಆಯಿತು ಸಾರಿಯನ್ನು ನೋಡಿ. ಇಲ್ಲಿ ಬಟ್ಟೆಯಲ್ಲಿ ಕಲೆ ಹೋಗುವಂತಹ ಲಿಕ್ವಿಡ್ ಇಲ್ಲಿ ಮಾರಾಟ ಮಾಡ್ತಿತ್ತು. ನಾನು ಇದನ್ನು ತಗೊಂಡೆ. ಒಂದು ಕಡೆ ಆಯುರ್ವೇದಿಕ್ ಸೋಪ್ ಇತ್ತು, ಇನ್ನೊಂದು ಸೈಡಲ್ಲಿ ಓಲೆವೆಲ್ಲ ಅದು ಕೂಡ ಇತ್ತು ಇದರಲ್ಲಿ. ಕೆಲವು ಕಡೆ ಅಲ್ಲಲ್ಲಿ ಫ್ರೆಶ್ ಆದ ತಿಂಡಿಯನ್ನು ಮಾಡಿ ಕೊಡ್ತಿದ್ರು. ಜಿಲೇಬಿ ಮತ್ತು ಜೋಳದಲ್ಲಿ ಮಾಡುವಂತಹ ಕೆಲವು ಫುಡ್ಡನ್ನು ಮಾಡಿಕೊಡ್ತಿದ್ರು. ಇದು ಆಯುರ್ವೇದಿಕ್ ಸೋಪು. ಇಲ್ಲಿ ಹಲಸಿನ ಹಣ್ಣಿನ ಸ್ವೀಟ್ಸ್, ಇಲ್ಲಿ ತರಕಾರಿ ಬೀಜಗಳು, ಇಲ್ಲಿ ಬಟ್ಟೆಗಳು. ಇಲ್ಲಿ ನೋಡಿದ್ರು ವೆರೈಟಿಯಾದ ಒಂದೊಂದು ಐಟಮ್ಗಳಿದ್ದು. ಇಲ್ಲಿ ವೆರೈಟಿಯಾದ ಸೋಪನ್ನು ಕೂಡ ಮನೆಯಲ್ಲೇ ನಾನು ಮಾಡ್ತೀನಿ, ಅದರಿಂದ ತಗೊಳ್ಳಿಲ್ಲ. ಮಿಷಿನಲ್ಲಿ ಮಸಾಜ್ ಮಾಡೋ ರೀತಿಯನ್ನು ಹೇಳಿಕೊಡ್ತಿದ್ರು.
ಹೊರಗೆ ಎಷ್ಟು ತರಕಾರಿ ಗಿಡಗಳು ಹಾಗೂ ಹೂವಿನ ಗಿಡಗಳೆಲ್ಲ ಇದ್ದವು. ನಾನು ತರಕಾರಿ ಗಿಡವನ್ನು ತರಲಿಲ್ಲ, ಮೊದಲು ತಂದಿಟ್ಟದೇ ಇದೆ, ಎಲ್ಲ ಅಲ್ಲಿ ನೆಟ್ಟಿದ್ದೇವೆ. ಮತ್ತು ತೊಗೊಂಡು ಬರಲಿಕ್ಕೆ ಕೂಡ ಕಷ್ಟ ಆಗ್ತದೆ, ನಾನು ಇದನ್ನು ತರಲಿಲ್ಲ. ತುಂಬ ಗಿಡಗಳಿವೆ ಇಲ್ಲಿ, ದೊಡ್ಡ ಗಿಡಗಳು, ಸಣ್ಣ ಗಿಡಗಳು, ವೆರೈಟಿ ಆದ ರೇಟ್ ಇದೆ ಅಂತ ಇದಕ್ಕೆಲ್ಲ. ತರಕಾರಿ ಬೀಜ ಮತ್ತು ಹೂವಿನ ಬೀಜಗಳನ್ನು ನಾನು ತಗೊಂಡು ಬಂದಿದ್ದೇನೆ. ಹೂವಿನ ಗಿಡಗಳನ್ನು ಮಾತ್ರ ನೋಡುವಾಗ ತುಂಬ ಖುಷಿ ಆಗ್ತಿತ್ತು. ವೆರೈಟಿ ಆದ ಚಂದದ ಹೂಗಳಿದ್ದವು. ಇದನ್ನು ತರಲಿಕ್ಕೆ ಆಗಲಿಲ್ಲ ನನ್ನಿಂದ. ನಮ್ಮ ಮನೆಯಲ್ಲಿ ಇಲ್ಲದಂತಹ ಕೆಲವು ವಸ್ತುಗಳನ್ನು ಮಾತ್ರ ನಾನು ತಗೊಂಡು ಬಂದೆ. ಅದು ತುಂಬ ಖುಷಿಯಾಯಿತು. ಯಾರಿಗೆಲ್ಲ ಹಪ್ಪಳ, ಸಂಡಿಗೆ ಇವೆಲ್ಲ ಬೇಕಾಗೋದು ಅವರೆಲ್ಲ ಒಮ್ಮೆ ಭೇಟಿ ಕೊಡಿ. ಇಲ್ಲಿ ಬಂದರೆ ಎಲ್ಲವನ್ನು ನೋಡ್ಬೋದು ಹಾಗೂ ಬೇಕಾದ ವಸ್ತುಗಳನ್ನು ನಮಗೆ ಮನೆಗೆ ತರಬಹುದು. ನಾನು ಸ್ವಲ್ಪ ವಸ್ತುಗಳನ್ನು ತಗೊಂಡು ವಾಪಸ್ಸಾದೆ. ಮಂಜೇಶ್ವರ ಚರ್ಚಿನ ಹತ್ತಿರವೇ ಇದೆ ಇಲ್ಲಿ ಹಲಸು ಮೇಳ. ಇದು ಹೊಟ್ಟೆ ನೋಯಿ, ಗ್ಯಾಸ್ಟ್ರಿಕ್ಗೆ ಇರುವಂತಹ ಒಂದು ಔಷಧಿ ಪೌಡರ್. ಇದು ಸಾಟ್ ನಾನು ತಗೊಂಡೆ, ಮಾವಿನ ಸಾಟ್. ಇದು ಮಾಡಲಿಕ್ಕೆ ಅಷ್ಟೇ ಕಷ್ಟ ಇದೆ, ಬೇಸಿಗೆಲ್ಲದಲ್ಲಿ ಮಾತ್ರ ಬಿಸಿಲಿಗೆ ಮಾಡಲಿಕ್ಕೆ ಆಗ್ತದೆ. ನನಗೆ ಈ ಸಲ ಮಾಡಲಿಕ್ಕೆ ಆಗಲಿಲ್ಲ. ಇದು ಬಟ್ಟೆಯ ಕಲೆಯನ್ನು ತೆಗೆಯುವಂತಹ ಲಿಕ್ವಿಡ್, ಇದನ್ನು ಕೂಡ ತಗೊಂಡು ಬಂದಿದ್ದೇನೆ. ಇದು ಕಲರ್ ಲಿಲ್ಲಿ ಹೂವಿನ ಕಾಂಡ, ಅದನ್ನು ಕೂಡ ತಗೊಂಡು ಬಂದಿದ್ದೇನೆ. ಮತ್ತು ಕೆಲವು ಸಣ್ಣ ಸಣ್ಣ ವಸ್ತುಗಳನ್ನು ತಗೊಂಡು ಬಂದಿದ್ದೇನೆ. ಇದು ಗೋಡೆಗೆ ಆಣಿ ಇಲ್ಲದೆ ಇಡುವಂತಹ ಕ್ಲಿಪ್ಪು, ಮತ್ತು ಸೇವಂತಿಗೆ ಹೂವಿನ ಬೀಜಗಳು, ತರಕಾರಿ ಹೂವಿನ ಬೀಜಗಳು, ಇಯರಿಂಗ್ಸ್, ಹಾಗೆ ಕೆಲವು ಸ್ವಲ್ಪ ವಸ್ತುಗಳನ್ನು ಮಾತ್ರ ತಗೊಂಡು ಬಂದಿದ್ದೇನೆ. ಬೆಂಡೆಕಾಯಿ, ಮುಳ್ಳು ಸೌತೆ ಬೀಜಗಳನ್ನು ತಗೊಂಡು ಬಂದಿದ್ದೇನೆ. ಮನೆಗೆ ಬಂದು ಮೊದಲಿಗೆ ಸಾಟನ್ನು ಓಪನ್ ಮಾಡಿದ್ದು, ತುಂಬ ಟೇಸ್ಟಾಗಿತ್ತು. ನೀವು ಕೂಡ ಒಮ್ಮೆ ಇಲ್ಲಿಗೆ ಭೇಟಿ ಕೊಡಿ. ಒಳ್ಳೊಳ್ಳೆಯ ಸ್ವೀಟ್ಸ್ ಐಟಮ್, ಪಿಕಲ್ ಐಟಮ್ ಎಲ್ಲ ಇದೆ. ಅವರಿಗೆ ಕೂಡ ಸಹಕಾರ ನೀಡಿ. ನೀವು ಕೂಡ ಇಲ್ಲಿಗೊಮ್ಮೆ ಭೇಟಿ ಕೊಡಿ. ನಿಮಗೆ ಬೇಕಾಗುವಂತಹ ಪ್ರತಿಯೊಂದು ವಸ್ತು ಇಲ್ಲಿದೆ. ಕಷ್ಟಪಟ್ಟು ಎಲ್ಲ ತಂದಿರ್ತಾರೆ. ಖಾಲಿ ಆದರೆ ಅವರಿಗೆ ಕೂಡ ತುಂಬ ಖುಷಿಯಲ್ವಾದ ಕಾರಣ ಅವರಿಗೂ ಕೂಡ ನಾವು ಮಾಡುವಂತಹ ಸಣ್ಣದೊಂದು ಸಹಾಯ. 10, 11, 12ಕ್ಕೆ 3 ದಿನ ಇರುವುದು. ಇನ್ನು ನಾಳೆ ಒಂದು ದಿನ ಮಾತ್ರ ಬಾಕಿ ಇರುವುದು. ಒಮ್ಮೆ ಭೇಟಿ ಕೊಡಿ. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.